ಅಳೋ ಗಂಡಸನ್ನ ನಂಬೇಡ, ನಗೋ ಹೆಂಗಸನ್ನ ನಂಬೇಡ ಅಂತಿದ್ರು. ಇವತ್ತು ಅದನ್ನು ನೋಡೋಕೆ ಕೂತ್ರೆ ಯಾವ ಹೆಂಗಸನ್ನು ನಂಬೋ ಹಾಗಿಲ್ಲ ನಾವು. ಎಲ್ಲರೂ ನಗ್ತಾರೆ. ಇವತ್ತು ಗಂಡಸು ಅಳುತ್ತಿದ್ದಾನೆ ನೋಡಿ. ಬೇಕಾದ್ರೆ 40 ವರ್ಷ 45 ವರ್ಷ ಆದಮೇಲೆ ಗಂಡಿಗೆ ಜೀವನದಲ್ಲಿ ಉತ್ಸಾಹನೇ ಇರಲ್ಲ. ಇಲ್ಲೇ ನೋಡಿ, ನಿಮ್ಮ ಪಕ್ಕದಲ್ಲಿರೋ ಹೆಂಡ್ತಿನ, ಬೇರೆ ಹೆಣ್ಮಕ್ಕಳ ನೋಡಿ ಎಷ್ಟು ಕಳಕಳಿ ಆಗಿದೆ. ಅವ್ರ ಪಕ್ಕದಲ್ಲಿರೋ ಗಂಡನ ಸ್ವಲ್ಪ ನೋಡಿ, ಅಯ್ಯೋ ನಗ್ರಿ ಅಂತಿರ್ತಾಳ. ನೀ ನಗು, ನೀ ನಕ್ರೆ ಸಾಕು, ನಂದೇನು ಅಲ್ವಾ? ಹೆಣ್ಣು ಮಕ್ಕಳೆಲ್ಲ ಹೆಂಡ್ತಿರಿಲ್ಲ ನಮ್ಮ ಮಾತಿಗೆ ನಗ್ತಿದ್ರೆ ಗಂಡ ಅವಳು ನೋಡ್ತಿರ್ತಾನೆ, ಏನು ಚೆನ್ನಾಗಿ ನಗ್ತಾಳೆ ಇವಳು ಮನೆ ಕಾಯುವಾಗ ಮನೇಲಿ ಆಗಿರ್ತದೆ ಇವಳಿಗೆ. ಪ್ರಾಣೇಶನ ಮಾತಿಗೆ ಇಷ್ಟು ನಗ್ತಾಳೆ, ಮಾಮನಿ ಮಾತಿಗೆ ಇಷ್ಟು ನಗ್ತಾಳೆ, ಜೋಶಿ ಮಾತಿಗೆ. ನನ್ನ ಮಾತಿಗೆ ಯಾಕೆ ನಗಲ್ಲ? ಯಾಕಂದರೆ ನೀನು ಬರೀ ನೆಗೆಟಿವ್ ಮಾತಾಡ್ತಿರ್ತೀಯ ಮನೆಯಲ್ಲಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಡೀರಿ ಅಂತಾಳೆ. ಪಾಪ ಇವನಿಗೆ ಬೇಜಾರು. ಅದೇನೇ ಇದೆ ಊರಲ್ಲಿದೆ, ಯಾವಾಗಾದರೂ ಹೋದ್ರಾಯ್ತು. ಅದೇನು ಬೆಟ್ಟ ಕರಗೋಗುತ್ತಾ? ಮದುವೆಯಾಗಿ 20 ವರ್ಷ ಆಗಿರ್ತೀವಿ, ಚಾಮುಂಡಿ ಬೆಟ್ಟ ತೋರಿಸಿರಲ್ಲ. ಉತ್ಸಾಹನೇ ಇಲ್ಲ. ಇದಕ್ಕೇನು ಉತ್ಸಾಹನೇ ಇಲ್ಲ ಈ ವಯ್ಯನಿಗೆ ಅಂತ ಜೋಗ್ ಫಾಲ್ಸಿಗೆ ಕರ್ಕೊಂಡೋದು. ಏನು ನೀರು ಬೀಳ್ತಾ ಇದೆ ಮೇಲಿಂದ ನೋಡ್ರಿ. ಇವನು ಅದಕ್ಕೆ ಬೆನ್ನು ಮಾಡಿ ನಿಂತಿದ್ದಾನೆ. ಈಗ ಇವನಿಗೆ ಬಸ್ ಯಾವಾಗ ಬರುತ್ತಂತ ನೋಡೋದು ಯೋಚನೆ, ಬೇರೆ ಏನು ರೀ. ನೋಡ್ರಿ ಮೇಲಿಂದ ಅಮ್ಮ ನೀರು ಹೇಗೆ ಬೀಳ್ತಾ ಇದೆ ನೋಡ್ರಿ. ಶಿವನ್ ತಲೆಯಿಂದ ಬೀಳೋ ಹಾಗಿದೆ. ಅಮ್ಮ ಮುಗಿಲು ಹರ್ಕೊಂಡು ಬೀಳ್ತಾ ಇದೆ ಅಲ್ವಾ? ಮಳೆ ಬಂದರೆ ಅಷ್ಟೇ ಬಾರೆ. ಮೇಲ್ಗಡೆ ಒಳ್ಳೆ ಚೆನ್ನಾಗಿ ಮಳೆ ಆಗಿದೆ, ನೀರು ಬೀಳ್ತಾ ಇದೆ. ಏನು ಲೈಟಾಗಿ ತಗೋತಾನ್ರಿ ಇವನು. ಅದಕ್ಕೆ ಇವನ ಆರೋಗ್ಯ ಡಮಾರ್. ಯಾವ ಮನುಷ್ಯನಿಗೆ ಕುತೂಹಲ, ಆಸಕ್ತಿ, ಉತ್ಸಾಹ ಇರುತ್ತೋ ಅವನಿಗೆ ಆಯುಸ್ಸು ಜಾಸ್ತಿ. ಹೆಣ್ಣು ಮಕ್ಕಳಿಗೆ ಅದು ಜಾಸ್ತಿ. ನೋಡಿ, ನಿಮ್ಮ ಪಕ್ಕದಲ್ಲಿ ಕೂತರು ಹೆಣ್ಮಕ್ಳನ್ನ ಸ್ವಲ್ಪ ನೋಡಿ, ಎಷ್ಟು ಕಳಕಳಿಯಾಗಿದೆ. 4 ಗಂಟೆಗೆ ಬಂದು ಕೂತರು ಇನ್ನೂ ಫ್ರೆಶ್ ಆಗಿದ್ದಾರೆ ನೋಡಿ. ಈಗಲ್ಲ, ಆಮೇಲೆ ಈಗಲೇ ಎದ್ಬಿಡ್ತಾರೆ. ಯಾರು ಸರ್, ಯಾರು ಫ್ರೆಶ್ ಆಗಿದ್ದಾರೆ ಸರ್? ಅದೇ ಗಂಡಸರನ್ನ ನೋಡಿ ನೀವು. ಇಲ್ಲಿ ಕೂತಿರೋ ಹೆಣ್ಮಕ್ಳು ಯಾರೂ ವಾಚ್ ನೋಡ್ಕೊಳ್ಳಲ್ಲ. ಗಂಡಸು ಮಾತ್ರ 10 ನಿಮಿಷಕ್ಕೆ 3 ಸಾರಿ ನೋಡಿರ್ತಾರೆ. ಒಂದು ಮೆಚ್ಚಬೇಕು ಗಂಡಸನ್ನ. ನಿಮಗೆ ಚೇರ್ ಸಿಗಲಿಲ್ಲ ಅಂದರೆ ನಿಮಗೆ ಚೇರ್ ಮಾಡಿಕೊಟ್ಟು ಅವನು ಡೋರಲ್ಲಿ ನಿಂತಿರ್ತಾನೆ. ಒಂದೇ ಚೇರ್ ಇದೆ ಕಣೆ, ನೀ ಕೂತ್ಕ, ನಮ್ಮದೇ ಕಾರ್ಯಕ್ರಮ, ಬಂದವರಿಗೆ ನಾನು ಬಿಡಬೇಕು ಅಂತ ಅವನು ಎದ್ದು ನಿಮಗೆ ಚೇರ್ ಮಾಡಿಕೊಟ್ಟಿರ್ತಾನೆ. ನೀವು ಪಾಪ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಅಂತ ಅವನ ಕಡೆ ತಿರುಗಿ ನೋಡಬೇಡಿ. ನೋಡಿದರೆ ಸಾಕು, ಅವನು 8:30 ಆಯಿತು, ಇದು ಊಟ ಮಾಡಿ ಮನೆಗೆ ಹೋಗ್ಬೇಕು, ನಿಮ್ಮನ್ನು ಮನೆಗೆ ಕರ್ಕೊಂಡು ಎಸಿಬೇಕನ್ನೋದೊಂದೇ ಅವನ ತಲೆಯಲ್ಲಿರೋ. ಹಾಗಂತ ನಿಮ್ಮ ಜೊತೆ ಮನೇಲೇ ಇರ್ತಾನ? ನಿಮ್ಮನ್ನು ಮನೇಲಿ ಬಿಟ್ಟು ತಿರ್ಗಾ ಇಲ್ಲಿಗೆ ಬರ್ತಾನೆ. ಇದು ಮುಗಿದಿಂದ ಏನೇನು ಪ್ಲಾನ್ ಮಾಡಿರ್ತಾನೋ ಗೊತ್ತಿರಲ್ಲ. ಮಂಜು ಅವರೆಲ್ಲ ಮನೆಗೆ ಬಿಟ್ಬಿಡಪ್ಪ ಬೇಗ ಅಂದಿರ್ತಾರೆ. ನಿಮ್ಗಂದು ಹೇಳಲ್ಲ ಅವನು. ಅವನದೇ ಒಂದು ಲೋಕ ಬೇರೆ. ಹೆಣ್ಣು ಮಕ್ಕಳಿಗೆ ಜೀವನೋತ್ಸಾಹ ಜಾಸ್ತಿ, ಆಯುಸ್ಸು ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳದು. ನಾನು ಓಕಾರ್ಡು, ನಾರಾಯಣ ಹೃದಯಾಲ ಅಲ್ಲಿಗೆಲ್ಲ ಹೋಗಿ ಕೇಳಿದೆ, ಸರ್ ಹಾರ್ಟ್ ಪೇಷಂಟ್ಗಳಲ್ಲಿ ಗಂಡಸರು ಜಾಸ್ತಿನೋ ಹೆಂಗಸರು ಜಾಸ್ತಿನೋ? ಅಯ್ಯೋ ಗಂಡಸರೇ ಸರ್. ಸ್ಟಂಟು, ಬೈಪಾಸು, ಓಪನ್ ಹಾರ್ಟ್ ಸರ್ಜರಿ ಇವೆಲ್ಲ ಗಂಡಸರಿಗೆ ಜಾಸ್ತಿ ಸರ್. ಹಾರ್ಟ್ ಪೇಷಂಟ್ ಬರೋದೇ ಇಲ್ಲ ಸರ್ ಹೆಣ್ಮಕ್ಳು. ಅಂದರೆ ಅವ್ರಿಗೆ ಹಾರ್ಟ್ ಇರಲ್ವಾ ಸರ್? ಇರುತ್ತೆ ಸರ್, ಗಟ್ಟಿಯಾಗಿರುತ್ತೆ. ಯಾಕೆ? ಯಾವುದನ್ನೂ ಅವ್ರ ತಲೆಗೆ ಹಚ್ಕೊಳ್ಳಲ್ಲ. ಪ್ಯಾರಾಚೂಟ್, ಕೊಬ್ಬರಿ ಎಣ್ಣೆ ಬಿಟ್ಟು ಇನ್ನೊಂದನ್ನು ತಲೆಗೆ ಹಚ್ಕೊಳ್ಳದೆ ಇರತಕ್ಕಂಥವ್ರು ಅಂದರೆ ಅದು ಹೆಣ್ಮಕ್ಳು ಮಾತ್ರ. ಗಂಡಸು ಎಲ್ಲ ತಲೆಗೆ ಹಚ್ಕೊತಾರೆ. ದಯವಿಟ್ಟು ಸ್ವಲ್ಪ ಗಲಾಟೆ ಕಡಿಮೆ ಮಾಡಿ. ಅಲ್ಲಲ್ಲಿ ತುಂಬ ಆಗ ನೋಡಿ ಅಳ್ತಾ ಇದ್ದಾರೆ ಮಕ್ಕಳನ್ನ. ನನ್ನ ಮಾತಿಗೆ ಅಳ್ತಾ ಇಲ್ಲ ಅವರು, ಸೆಕೆ ಆಗ್ತಾ ಇದೆ ಅವರಿಗೆ. ಮದುವೆಯಾಗಿ 25 ವರ್ಷ ಆಯಿತು, ಒಂದು ಗಂಡ ಹೆಂಡ್ತಿದ್ದು. ಇದಕ್ಕಿದ್ದಾಗೆ ಗಂಡ ಹೆಂಡ್ತಿ ಜೊತೆ ಮಾತೇ ಬಿಟ್ಬಿಟ್ಟ. ಮುಖ ಕೂಡ ನೋಡ್ತಿರ್ಲಿಲ್ಲ. ಬೆನ್ನು ಮಾಡಿ ಮಲಗ್ತಿದ್ದ. ಯಾವಾಗಲೋ ಮನೆಗೆ ಬರ್ತಿದ್ದ, ಯಾವಾಗಲೋ ಹೋಗ್ತಿದ್ದ. ಉಂಡೆ ಉಂಡ. ಮಲಗಿದ್ರೆ ಹೇಳ್ತಿರ್ಲಿಲ್ಲ, ಎದ್ರೆ ಮಲಗ್ತಿರ್ಲಿಲ್ಲ. ಯಾರನ್ನೇ ನೋಡಲಿ ಸುಮ್ಮನೆ ನೋಡೋದು. ಹೆಂಡ್ತಿಗೆ ಚಿಂತೆ ಆಯಿತು. ಮದುವೆಗೆ ಬಂದು ಮಕ್ಕಳಿದ್ರು, ವಯಸ್ಸಿಗೆ ಬಂದು ಮಕ್ಕಳಿದ್ರು. ಏನಾಗಿರ್ಬೋದು ಈ ವಯ್ಯನಿಗೆ? ಗಂಡ ತನ್ನನ್ನು ಗಮನಿಸಲಿಲ್ಲ ಅಂದರೆ 15 ದಿವಸದವರೆಗೂ ನೋಡ್ತಾಳೆ ಹೆಣ್ಣು. 16ನೇ ದಿವಸ ಅವಳಿಗೆ ಕೆಟ್ಟ ಆಲೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ಏನು? ಯಾವಳಾದರೂ ನೋಡ್ಕೊಂಡವನೋ ಏನು? ತಾನೇ ಸಮಾಧಾನನೂ ಮಾಡ್ಕೊತಾಳೆ. ಏನು? ಈ ಮುಸುಡಿಗೆ ನಾನು ಸಿಕ್ಕದ್ದೇ ದೊಡ್ಡದು. ಇನ್ನು ಈ ವಯಸ್ಸಲ್ಲಿ ಈ ಮುಸುಡಿ ಇನ್ಯಾವ ಮುಸುಡಿ ಸಿಗುತ್ತೆ ಅಂದ್ಕಟ್ಟ. ಆದರೂ ಪಾಪ ಏನೋ ತೋರಿಸ್ಬೇಕು, ಡಾಕ್ಟ್ರಿಗೆ ತೋರಿಸ್ಬೇಕು.
ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದು. ಸೈಕಿಯಾಟ್ರಿಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟರು. ನಾಡದ್ದು ಕರ್ಕೊಂಬರಮ್ಮ. ಇಬ್ಬರು ಬಂದು ಕೂತರು. ಸರ್, ಏನು ನಿಮ್ಮ ಸಮಸ್ಯೆ? ತುಂಬ ಸಮಸ್ಯೆಗಳಿದೆ ಸರ್ ನನಗೆ. ಏನಮ್ಮ, ನೀವು ಹೊರಗಡೆ ಹೋಗು ಅಂದ್ಬಿಟ್ರು ಡಾಕ್ಟ್ರು. ಈ ಅಮ್ಮನಿಗೆ ಗಾಬರಿ, ಏನೋ ಇದೆ. ಪಾಪ ಅಳ್ತಾ ಹೊರಗಡೆ ಹೋದ್ಲು. ಇವನು ಮುಂದೆ ಕೂರಿಸ್ಬಿಡು. ಏನಯ್ಯ, ಏನು ಪ್ರಾಬ್ಲಮ್ಮು? ನನ್ನ ಸಮಸ್ಯೆ ಸಾಮಾನ್ಯದಲ್ಲ ಸರ್, ತಲೆ ತಿಂತಾ ಇದೆ. ಏನಯ್ಯ, ಏನು? ಹೆಂಡತಿ ಮೇಲೆ ನನ್ನ ಮನನ? ಅಯ್ಯಯ್ಯ, ಚಿನ್ನದಂಥವಳು ಸರ್. ಮಕ್ಕಳ ಮೇಲೆ ಮುತ್ತನಂಥವು ಸರ್. ಬಂಧು ಬಳಗ ಬಂಗಾರದಂಥವ್ರು ಸರ್. ಗೆಳೆಯರು ವಜ್ರದಂಥ ನನ್ನ ಮಕ್ಕಳು ಸರ್.